ಇನ್ನು ಬೆಂಗಳೂರಿನ ದರೋಡೆ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆಯ ವೇಳೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದ್ರೆ ಈ ದರೋಡೆಕೋರರು ಎಸ್ಕೇಪ್ ರೂಟ್ ಅನ್ನು ಯಾವ ರೀತಿ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಬೆಂಗಳೂರಿನ ದರೋಡೆಕೋರರು 7 ಕೋಟಿ ಕೊಳ್ಳೆ ಹೊಡೆದಂತ ಕೇಸಿಗೆ ಸಂಬಂಧಿಸಿ ಎಸ್ಕೇಪ್ ಆಗಿದ್ದು ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದರೋಡೆಕೋರರ ಎಸ್ಕೇಪ್ ಪ್ಲಾನ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ ಸಿಕ್ಕಿದೆ. ಯಾವ ರೀತಿ ಎಸ್ಕೇಪ್ ಆದ್ರು, ಸಿಟಿಯ ನಟ್ಟ ನಡುವೆ ದರೋಡೆ ಮಾಡಿ ಸಿಟಿ ಬಿಟ್ಟು ಎಸ್ಕೇಪ್ ಆಗಿದ್ದು ಹೇಗೆ? ಇದರ ಬಗ್ಗೆ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಸಿಎಂಎಸ್ ವಾಹನದಿಂದ ಹಣ ಕದ್ದು ಹೊಸಕೋಟೆ ಕಡೆಗೆ ತೆರಳಿತ್ತು ವಾಹನ. ಹೊಸಕೋಟೆಯ ಕಾಟೇರಮ್ಮ ದೇಗುಲದ ಬಳಿ ಪಾಸ್ ಆಗಿತ್ತು ವಾಹನ. ಹೊಸಕೋಟೆ ಮೂಲಕ ಆಂಧ್ರಕ್ಕೆ ತೆರಳಿದ್ದಾರೆ ದರೋಡೆಕೋರರು. ಮೊದಲು ತಮಿಳುನಾಡಿಗೆ ಎಸ್ಕೇಪ್ ಆಗೋದಕ್ಕೆ ದರೋಡೆಕೋರರು ಪ್ಲಾನ್ ಮಾಡಿದ್ರು. ಆದರೆ ಎಸ್ಕೇಪ್ ರೂಟ್ ಅಲ್ಲಿ ಪ್ಲಾನ್ ಬಿ ಅಂತ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆದ್ರು. ಖಾಕಿ ನಾಕಾಬಂದಿ ಕಂಡು ರೂಟ್ ಚೇಂಜ್ ಮಾಡಿದ್ದಾರೆ. ಪ್ಲಾನ್ ಮಾಡೋವಾಗಲೇ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಮಾಡಿಟ್ಟುಕೊಂಡಿದ್ರು ದರೋಡೆಕೋರರು ಅನ್ನೋದು ಗೊತ್ತಾಗತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ಅಂದ್ರೆ ಎಸ್ಕೇಪಿಗೋಸ್ಕರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಈ ರೀತಿ ರೆಡಿ ಆಗಿದ್ರು ಅಂತ ಅನ್ಸುತ್ತೆ ಅಲ್ವಾ ದರೋಡೆಕೋರರು? ಖಂಡಿತ ರಕ್ಷಿತ್. ಯಾಕಂದ್ರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಅತಿ ದೊಡ್ಡ ಮೊತ್ತದ ರಾಬರಿ ಆಗಿರುವಂತಹ ಪ್ರಕರಣ ಇದು. ಅಂದ್ರೆ 7 ಕೋಟಿ 10 ಲಕ್ಷ. ನಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಈ ಹಿಂದೆ ಬಾಣಸ್ವಾಡಿಯಲ್ಲಿ ಚಿಮ್ಮನೂರು ಜ್ಯುವೆಲರ್ಸ್ ಆಗಿತ್ತು, ಅಲ್ಲಿ 1.5 ಕೋಟಿಯ ರಾಬರಿ ಆಗಿತ್ತು. ಅದಾದ ಬಳಿಕ ಇಷ್ಟು ದೊಡ್ಡ ಮೊತ್ತದ ಹಣದ ದರೋಡೆ ಪ್ರಕರಣ ಬಹುಶಃ ಯಾವುದೂ ಇಲ್ಲ. ಆದ್ರೆ ಈ ಒಂದು ದರೋಡೆ ಮಾಡೋದಕ್ಕೆ ಈ ದರೋಡೆಕೋರರು ಈಗ ಆಲ್ರೆಡಿ ಅಂದ್ರೆ ಕಳೆದ ಹಲವಾರು ದಿನಗಳ ಹಿಂದೆ ಒಂದು ನಿರ್ದಿಷ್ಟವಂತಹ ಪ್ಲಾನ್ ಅನ್ನು ಕೂಡ ಮಾಡಿದ್ರು. ನೀವೇ ದರೋಡೆ ಮಾಡಿರುವಂತಹ ಆ ಟೈಮ್ ನ ಎಕ್ಸಿಬಿಷನ್ ಅಬ್ಸರ್ವ್ ಮಾಡಿ. ಮಧ್ಯಾಹ್ನ 12:30 1 ಗಂಟೆಯ ಸಮಯ, ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ 7 to 9 ಅಥವಾ 10 ಆದ್ರೆ ಟ್ರಾಫಿಕ್ ಜಾಮ್ ಇರುತ್ತೆ, ಮತ್ತೆ 5 ಗಂಟೆ ಮೇಲೆ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಹೀಗಾಗಿ ಈ ಮಧ್ಯದ ಭಾಗದ ಅವಧಿಯನ್ನ ಇವರು ಆಯ್ಕೆ ಮಾಡ್ಕೊಳ್ಳುವಂತಹ ರೀತಿ ನೋಡುವೆ ಇದು ಪಕ್ಕಾ ವೆಲ್ ಪ್ರಿಪೇರ್ಡ್ ರಾಬರಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪೊಲೀಸರು ಒಂದಷ್ಟು ಜನರನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿರುವಂತದ್ದು. ಸೊ ಈ ಪೈಕಿ ಸಿಎಂಎಸ್ ಕಂಪನಿಯಲ್ಲಿ ಈ ಹಿಂದೆ ಕೆಲಸಗಾರ ಉದ್ಯೋಗಿಗಳಾಗಿದ್ದಂತವ್ರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿರುವ ಸಂದರ್ಭದಲ್ಲಿ ಅವರ ಪ್ರೈಮರಿ ಸೋರ್ಸ್ ಪ್ರಕಾರ ಒಂದಷ್ಟು ಮಾಹಿತಿಯನ್ನ ಈಗ ಆಲ್ರೆಡಿ ಪೊಲೀಸರು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಇವರು 1:15ಗೆ ಡೈರಿ ಸರ್ಕಲ್ ದಾಟಿದ ಬಳಿಕ ಅಲ್ಲಿದ್ದ ಕೇವಲ 15 ನಿಮಿಷಗಳ ಜರ್ನಿಯಲ್ಲಿ ಹೋದ್ರೆ ಸಾಕು ಹೊಸೂರು ದಾಟಿ ಹೋಗ್ತಾರೆ. ಆದ್ರೆ ಅಲ್ಲೇನಾಗುತ್ತೆ, 20 ನಿಮಿಷ ತಡವಾಗಿ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ಇವರು ಹೊಸೂರು ಇನ್ನೂ ಕ್ರಾಸ್ ಆಗಿರಲ್ಲ. ಸೊ ಹೀಗಾಗಿ ಅಲ್ಲಿಂದ ಅವರು ನೇರವಾಗಿ ಮತ್ತೆ ಆ ಹೈವೇಯಿಂದ ಲೆಫ್ಟ್ ಡೈವರ್ಷನ್ ತಗೊಂತಾರೆ. ಲೆಫ್ಟ್ ಡೈವರ್ಷನ್ ತಗೊಂಡಾಗ ಬರುವಂತಹ ಮುಖ್ಯ ರಸ್ತೆ ಯಾವ್ದು ಅಂದ್ರೆ ಹೊಸಕೋಟೆ ಮತ್ತೆ ಕೋಲಾರ, ಚೆನ್ನೈ, ಹೈದರಾಬಾದ್ ಹೈವೇ ಬರುತ್ತೆ. ನಾವು ನೋಡ್ಬೋದು ಕೋಲಾರದಲ್ಲಿ ಇತ್ತೀಚೆಗೆ ಒಂದು ಹೊಸ ಹೈವೇ ಕೂಡ ಮಾಡಿದ್ದಾರೆ. ಅಲ್ಲಿ ಕಾಟೇರಮ್ಮನ ದೇವಸ್ಥಾನ ಮುಂಭಾಗ ಇರುವಂತಹ ಫ್ಲೈ ಓವರ್ ನ ಹೈವೇಯಲ್ಲಿ ಅದೇ ವೆಹಿಕಲ್ ಏನು 7 ಕೋಟಿ 11 ಲಕ್ಷ ರೂಪಾಯಿಯನ್ನ ಸಾಗಾಟ ಮಾಡಿರುವಂತಹ ಆ ಇನೋವಾ ವೆಹಿಕಲ್ ಟ್ರಾಫಿಕ್ ಪೊಲೀಸರ ಬಾಡಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಆಲ್ರೆಡಿ ಆ ಸಿಸಿಟಿವಿ ಫೋಟೋಸ್ಗಳನ್ನ ಪೊಲೀಸರು ವಶಪಡಿಸಿಕೊಂಡು ತನಿಖೆ ಕೂಡ ಮಾಡ್ತಿರೋದು. ಒಂದು ಮಾಹಿತಿ ಪ್ರಕಾರ ಈ ವಾಹನ ಏನು ಈಗ ಆಲ್ರೆಡಿ ನಿನ್ನೆ ರಾತ್ರಿಯೇ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಆದ್ರೆ ಪೊಲೀಸ್ ಅಫಿಷಿಯಲ್ಸ್ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಕನ್ಫರ್ಮ್ ಮಾಡ್ತಿಲ್ಲ. ಇವರ ಪ್ರೈಮರಿ ಪ್ಲಾನ್ ಏನಿತ್ತು, ಇದು ಹೊಸೂರು ದಾಟಿಕೊಂಡು ಅಟ್ಟೂರು ಅನ್ನುವಂತಹ ಪಟ್ಟಣ ಇದೆ. ಅಟ್ಟೂರು ಇರುವಂತದ್ದು ಈರೋಡು ಜಿಲ್ಲೆಯಲ್ಲಿರುವಂತಹ ಅಟ್ಟೂರು ಮಂಡಳ ಪಂಚಾಯತ್ ಇದು. ಅಲ್ಲಿಗೆ ಹೋಗ್ಬೇಕಂತ ಪ್ರೈಮರಿ ಪ್ಲಾನ್ ಇತ್ತು. ಆದ್ರೆ ಯಾವಾಗ ಪೊಲೀಸ್ ನಾಕಾಬಂದಿ ಅಂದ್ರೆ 3 ಗಂಟೆ 3:30 ಅಷ್ಟೊತ್ತಿಗೆ ಆಲ್ರೆಡಿ ನ್ಯೂಸ್ ಎಲ್ಲಾ ಮಾಧ್ಯಮಗಳಲ್ಲಿ ಬಂತು. ಪೊಲೀಸರ ನಾಕಾಬಂದಿ ಎಲ್ಲಾ ಕಡೆ ಇರುವಂತಹ ಹಿನ್ನೆಲೆ ಅವರು ಮಡಿವಾಳ ದಾಟಿದ ಬಳಿಕ ಅತ್ತಿಬೆಲೆಯಿಂದ ಲೆಫ್ಟ್ ಟರ್ನ್ ತಗೊಂತಾರೆ. ಲೆಫ್ಟ್ ಟರ್ನ್ ತಗೊಂಡು ಅವರು ಚೆನ್ನೈ ಹೈವೇ ಹತ್ತಾರೆ. ಚೆನ್ನೈ ಹೈವೇ ಏನಾದ್ರು ಹತ್ತಿದ್ರೆ ಅವರು ನೇರವಾಗಿ 3 ಕಡೆ ಹೋಗ್ಬೋದು. ಒಂದು ಚೆನ್ನೈಗಾದ್ರೂ ಹೋಗ್ಬೋದು, ಅಥವಾ ಹೈದರಾಬಾದ್ಗಾದ್ರೂ ಹೋಗ್ಬೋದು, ಅಥವಾ ಚಿತ್ತೂರು ಕಡೆ ಆದ್ರೂ ಹೋಗ್ಬೋದು. ಸೊ ಹೀಗಾಗಿ ಅವರು ಚಿತ್ತೂರಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಆಲ್ರೆಡಿ ಸ್ಪಷ್ಟವಾಗಿರುವಂತದ್ದು. ಆ ಚಿತ್ತೂರಿನಲ್ಲೂ ಕೂಡ ಒಬ್ಬ ಈ ದರೋಡೆಕೋರರ ಗ್ಯಾಂಗ್ ನ ಲೀಡರ್ ಅನ್ನ ಸ್ನೇಹಿತನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ನಮ್ಗೆ ಸ್ಪಷ್ಟವಾಗಿರುವಂತದ್ದು. ಜೊತೆಗೆ ಇದೆಲ್ಲದಕ್ಕೂ ಕೂಡ ಒಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ ಅನ್ನೋದು ಕೂಡ ಈಗ ಆಲ್ರೆಡಿ
ಪೊಲೀಸರು ಅನ್ಅಫಿಷಿಯಲ್ ರಿವೀಲ್ ಮಾಡ್ತಾ ಇದ್ರೆ ಆತ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಅನ್ನೋದು ಕೂಡ ಈಗ ಆಲ್ರೆಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾತ್ರಿ ಕೂಡ ಈ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿರುವಂತದ್ದು. ಗೋವಿಂದಪುರ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿ ಆದಂತಹ ನಾಯಕ ಅಣ್ಣಪ್ಪ ನಾಯಕ್ ಅನ್ನೋನು ಕೂಡ ಈಗ ಆಲ್ರೆಡಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ರೆ ಬಹುಶಃ ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗಡೆ ಇದಕ್ಕೆ ಅಂತಿಮವಂತಹ ಪಿಕ್ಚರ್ ಕೂಡ ಸಿಗುತ್ತೆ. ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಸಾಯಂಕಾಲ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಖುದ್ದು ಪ್ರೆಸ್ ಮೀಟ್ ಮಾಡಿ ಈ ಆರೋಪಿಗಳನ್ನು ರಿವೀಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.